ನಮಸ್ಕಾರ ಎಲ್ಲರಿಗೂ. ಕನ್ನಡಿಗ ನರ್ಸಿಂಗ್ ಪ್ರಪಂಚಕ್ಕೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೊಸ ಪ್ರಯತ್ನ. ಓಕೆ, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಮ್ಮ ಸ್ಟೂಡೆಂಟ್ಸನ್ನ ನಾನು ಕ್ಯಾನ್ಸರ್ ಹಾಸ್ಪಿಟಲಿಗೆ ಕರ್ಕೊಂಡೋಗಿದ್ದೆ. ಆ ಸಂದರ್ಭದಲ್ಲಿ ಕ್ಯಾನ್ಸರ್ ಹಾಸ್ಪಿಟಲಿಗೆ ಅಗ್ನಿಶಾಮಕ ದಳದವರು ಬಂದಿದ್ದರು. ಅಗ್ನಿಶಾಮಕ ದಳದವರು ಬರೋದು ಯಾವಾಗ ಅಂದರೆ ಅಗ್ನಿಸ್ಫೋಟವಾದಾಗ. ನಮಗೆ ನೋಡಿ ಶಾಕ್ ಆಯಿತು, ಯಾಕೆ ಬಂದಿದ್ದಾರೆ ಹಾಸ್ಪಿಟಲ್ಗೆ ಅಗ್ನಿಶಾಮಕ ದಳದವರು, ಎದಕ್ಕೆ ಬಂದಿದ್ದಾರೆ ಅಂತ ನೋಡಿ ಶಾಕ್ ಆಯಿತು. ಎದಕ್ಕೆ ಬಂದಾರೆ ಅಂತ ನೋಡಿ ಶಾಕ್ ಆದಮೇಲೆ ಗೊತ್ತಾಯಿತು ಅಗ್ನಿಶಾಮಕ ದಳದವರು ಬಂದಿರೋದು ಅಲ್ಲಿರೋ ಸ್ಟಾಫ್ಗಳಿಗೆ ಟ್ರೈನಿಂಗ್ ಕೊಡೋಕ್ಕೆ. ಅಲ್ಲಿರೋ ಸ್ಟಾಫು, ಪೇಷಂಟ್ ಅಟೆಂಡರು ಅವರಿಗೆ ಟ್ರೈನಿಂಗ್ ಕೊಡೋಕ್ಕಂತ ಬಂದಿದ್ದರು. ನೋಡೋಣ ಬನ್ನಿ ಏನು ಹೇಳ್ತಾರೆ ಅಗ್ನಿಶಾಮಕ ದಳದವರು ಅಂತ ಕೇಳೋಣ. ಡಿಸ್ಟ್ರಿಕ್ಟ್ ಫೈರ್ ಆಫೀಸರ್ ಮತ್ತು ಆಲ್ ಸಿಬ್ಬಂದಿಗಳನ್ನು ವೆಲ್ಕಮ್ ಮಾಡ್ತೀನಿ ಮತ್ತು ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅವರಿಗೆ ವಿನಂತಿಸ್ತೀನಿ. ಗುಡ್ ಮಾರ್ನಿಂಗ್ ಸರಿಯಾ? ನನ್ನ ಹೆಸರು ಬಸವರಾಜ್ ಅಂತೇಳಿ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಬರ್ತಿದ್ದೀನಿ. ಇವತ್ತು ನಾವು ಬಂದಿರೋ ಉದ್ದೇಶ ಏನಂದರೆ ಅಗ್ನಿ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋಕ್ಕೆ. ಓಕೆ, ಎಲ್ಲರೂ ನೋಡಿದ್ದೀರಾ? ಫೈರ್ ನೋಡಿದ್ದೀರಾ? ಬೆಂಕಿ ನೋಡಿದ್ದೀರಾ? ಬೆಂಕಿ ಬಗ್ಗೆ ಗೊತ್ತಾ? ವಾಟ್ ಇಸ್ ಫೈರ್? ಬೆಂಕಿ ಏನು, ಹೇಗಿರುತ್ತೆ, ಯಾವ ಕಲರ್ ಇರ್ತದೆ? ಬೆಂಕಿ ಯೂಸ್ ಮಾಡಿದ್ರೆ ಯಾರಾದರೂ ಯೂಸ್ ಮಾಡ್ತೀರಾ? ದಿನ ಬೆಳಗ್ಗೆ ಯೂಸ್ ಮಾಡ್ತೀರಿ, ದೇವ್ರಿಗೆ ದೀಪ ಹಚ್ತೀರಿ, ಬೇರೆ ಅಡುಗೆ ಮಾಡ್ತೀರಿ, ಅದು ಬಿಟ್ಟರೆ ನೀವು ಬೆಂಕಿ ಯೂಸ್ ಮಾಡಲ್ಲ? ಸಿಗರೇಟ್ ಲೈಟಿಂಗ್ ಯಾರಿಲ್ವಾ? ಬೆಂಕಿ ನಮ್ಗೆ ಬೇಕಲ್ವಾ? ದಿನನಿತ್ಯ ಜೀವನಕ್ಕೆ ಬೆಂಕಿ ಬೇಕೇ ಬೇಕಲ್ವಾ? ಇನ್ ಕೇಸ್ ಬೆಂಕಿ ಇಲ್ಲ ಅಂದ್ರೆ ಏನಾಗ್ತಿತ್ತು? ಈ ಜಗತ್ತಲ್ಲಿ ಬೆಂಕಿ ಅನ್ನೋದು ವಸ್ತು ಇಲ್ಲ ಅಂದ್ರೆ ಏನಾಗ್ತಿತ್ತು? ಏನಾಗ್ತಿತ್ತು ಬೆಂಕಿ ಇಲ್ಲ ಅಂದ್ರೆ? ಓಕೆ, ಬೆಂಕಿ ಇರೋಕ್ಕಿಂತ ಮುಂಚೆ, ಬೆಂಕಿ ಉತ್ಪತ್ತಿ ಆಗೋಕ್ಕಿಂತ ಮುಂಚೆ, ಕಾನ್ಸೆಪ್ಟ್ ಗೊತ್ತಾಗೋಕ್ಕಿಂತ ಮುಂಚೆ ಮನುಷ್ಯನ ಜೀವನ ಹೇಗಿತ್ತು? ಬೆಂಕಿ ಪರಿಚಯ ಆಗಿದೆ ಅವಾಗ? ಹೇಳಿ, ಯಾರು ಹೇಳ್ತಿದ್ರಿ? ಆದಿ ಮಾಡೋರ ಕಾಲಕ್ಕೆ ಹೋಗ್ಬೇಕಾಗಿತ್ತು ನಾವು. ಓಕೆ, ಆದಿ ಮಾಡೋರ ಕಾಲಕ್ಕೆ ಆಗ ಬೆಂಕಿ ಬಗ್ಗೆ ಪರಿಕಲ್ಪನೆ ಇರಲಿಲ್ಲ ಮನುಷ್ಯರಿಗೆ. ಬೆಂಕಿ ಅಂದ್ರೆ ಏನದು ಗೊತ್ತಿರಲಿಲ್ಲ. ಅವಾಗ ಹಸಿಯಾದ ಗೆಡ್ಡೆಗೆಣಸುಗಳು ತಿಂತಾ ಇದ್ರು, ಹಸಿ ತರಕಾರಿಗಳು ತಿಂತಾ ಇದ್ರು, ಆ ಥರ ಬೆಳೀತಾ ಇದ್ರು ಅಲ್ವಾ? ಬಟ್ ಮನುಷ್ಯರಿಗೆ ಪರಿಚಯ ಆಗಿದ್ದು ಕಾಡ್ಗಿಚ್ಚಿನಲ್ಲಿ ಬೆಂಕಿ ಉತ್ಪತ್ತಿಯಾಗಿ ಅವಾಗ ಬಂದಿರುವಂಥ ಮಾಂಸ ತರಕಾರಿಗಳನ್ನ ರುಚಿನ ವ್ಯತ್ಯಾಸ ಕಂಡು ಬರ್ತವ್ರಿಗೆ. ಆಗ ಬೆಂಕಿನ ನಾವು ಒಬ್ಬ ಮನುಷ್ಯ ಉಪಯೋಗ ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಬೆಂಕಿ ಉಪಯೋಗ ಆವಾಗಿಂದಲೇ ಸ್ಟಾರ್ಟ್ ಆಯಿತು. ಇವಾಗ ಯಾವ ರೀತಿ ಇದೆ ಅಂದರೆ, ಬೆಂಕಿ ಒಂದು ಸಣ್ಣ ಲೈಟ್ರಲ್ಲಿದೆ, ಒಂದು ಸಣ್ಣ ಮ್ಯಾಚ್ ಬಾಕ್ಸಲ್ಲಿ ಕೂಡ ಬೆಂಕಿನ ಪ್ರೊಡ್ಯೂಸ್ ಮಾಡ್ಬೋದಲ್ವಾ? ಒಂದು ಮಾತಿದೆ, ಫೈರ್ ಇಸ್ ಅ ಗುಡ್ ಸರ್ವರ್, ಫೈರ್ ಈಸ್ ಎ ಗುಡ್ ಸರ್ವರ್ ಬಟ್ ಬ್ಯಾಡ್ ಮಾಸ್ಟರ್. ಅಂದರೆ ಬೆಂಕಿ ಒಂದು ಸೇವಕ, ಅತ್ಯುತ್ತಮವಾದ ಸೇವಕ. ನಾವೇನಾದರೂ ನಮ್ಮ ಒಂದು ಬುದ್ಧಿಶಕ್ತಿನ ಅದಕ್ಕೆ ಹೇಳ್ಕೊಟ್ಬಿಟ್ರೆ ಬ್ಯಾಡ್ ಮಾಸ್ಟರ್. ಅದಕ್ಕೆ ನೀನೇ ಮಾಸ್ಟರ್, ನೀನೇ ಕೇಳ್ತೀವಿ ಅಂತೇಳಿ ಅದಕ್ಕೆ ಹೇಳ್ಕೊಟ್ಬಿಟ್ರೆ ನಮ್ಮನ್ನು ಸರ್ವನಾಶ ಮಾಡಿಬಿಡ್ತದೆ ಅಲ್ವಾ? ಇಂತಹ ಬೆಂಕಿ ನಾವು ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ನಮ್ಮ ಹತ್ತೊಟ್ಟಿಗೆ ಇಟ್ಕೊಂಡು ಒಂದು ಒಳ್ಳೆ ಉಪಾಯ ಅಲ್ವಾ? ಓಕೆ, ಬೆಂಕಿ ಏನು? ಬೆಂಕಿ ಅಂದರೆ ಇಟ್ಸ್ ಕೆಮಿಕಲ್ ರಿಯಾಕ್ಷನ್, ಒಂದು ರಾಸಾಯನಿಕ ಪ್ರಕ್ರಿಯೆ. ಸಿಂಪಲ್ ಕೆಮಿಕಲ್ ರಿಯಾಕ್ಷನ್, ಅದು ಬೇರೆ ಏನಲ್ಲ. ಬೆಂಕಿ ಅಂದರೆ ಒಂದು ರಾಸಾಯನಿಕ ಪ್ರಕ್ರಿಯೆ. ಆ ಮೂರು ವಸ್ತುಗಳ ಮಧ್ಯೆ ನಡೆಯುವಂಥದ್ದು. ಮೂರು ವಸ್ತುಗಳು ಯಾವ? ಹೀಟ್ ಬೇಕಲ್ಲಿ, ಹೀಟ್, ಶಾಖ ಬೇಕಾಗುತ್ತೆ. ಆಮೇಲೆ ಆಕ್ಸಿಜನ್, ಉಸಿರಾಡಕ್ಕೆ ನಮ್ಮ ಗಾಳಿ ಹಾಕೋದು ಬೇಕಾಗೆ ಬೆಂಕಿ ಕೂಡ ಆಕ್ಸಿಜನ್ ಬೇಕಾಗುತ್ತೆ. ಮೂರನೇ ವಸ್ತು ಉರಿತುವಂಥ ವಸ್ತು ಫ್ಯೂಲ್. ಮೂರು ವಸ್ತು ಯಾವ್ಯಾವ ಅಂದರೆ ಹೀಟ್, ಆಕ್ಸಿಜನ್ ಆ್ಯಂಡ್ ಫ್ಯೂಲ್. ಆ ಮೂರು ವಸ್ತುಗಳ ಮಧ್ಯೆ ನಡೆಯುವಂಥ ಒಂದು ರಾಸಾಯನಿಕ ಪ್ರಕ್ರಿಯೆಗೆ ಬೆಂಕಿ ಅಂತ ಕರಿತೀವಿ ನಾವು. ಬೆಂಕಿ ಅಂದರೆ ದೊಡ್ಡ ಒಂದು ಪವಾಡ ಇರಲ್ಲ ಅದು. ಬೆಂಕಿ ಅಂದರೆ ಮೂರು ವಸ್ತುಗಳ ಮಧ್ಯೆ ನಡೆಯುವಂಥ ರಾಸಾಯನಿಕ ಪ್ರಕ್ರಿಯೆ. ಆ ಮೂರು ವಸ್ತುಗಳನ್ನು ಸೇರಿಸ್ಕೊಂಡು ನಾವು ಒಂದು ಟ್ರ್ಯಾಂಗಲ್, ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಬೋದು. ದಟ್ ಇಸ್ ಕಾಲ್ಡ್ ಫೈರ್ ಟ್ರ್ಯಾಂಗಲ್. ಬೆಂಕಿಯ ತ್ರಿಕೋನ, ಫೈರ್ ಟ್ರ್ಯಾಂಗಲ್. ಅದು ತ್ರಿಕೋನ ಅಂದರೆ ಮೂರು ಭಾಗಗಳು ಇರ್ತವೆ, ಮೂರು ಆ್ಯಂಗಲ್ಸ್. ಆ ಆ್ಯಂಗಲ್ ಅಂದರೆ ಒಂದೊಂದು ಆ್ಯಂಗಲ್ ಒಂದು ರೀಪ್ರೆಸೆಂಟ್ ಮಾಡುತ್ತೆ. ಆಕ್ಸಿಜನ್ ಒಂದು ಆ್ಯಂಗಲ್ ಇದೆ, ಹೀಟ್ ಒಂದು ಆ್ಯಂಗಲ್, ಕೆಳಗಡೆ ಫ್ಯೂಲ್. ಈ ಮೂರು ವಸ್ತುಗಳ ಮಧ್ಯೆ ನಡೆಯುವಂಥ ರಾಸಾಯನಿಕ ಪ್ರಕ್ರಿಯೆ ಬೆಂಕಿ ಅಂತ ಹೇಳ್ತೀವಿ. ಓಕೆ, ನಿಮ್ಗೆ ಗೊತ್ತಾಯ್ತು ಈಗ ಬೆಂಕಿ ಮೂರು ವಸ್ತುಗಳು ಬೇಕೇ ಬೇಕು ಅಂತ. ನಮ್ಮ ಕೆಲಸ ಈಗ ಬೆಂಕಿನ ನಲ್ಸೋದು, ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋದು. ಏನು ಮಾಡಬೇಕಂದ್ರೆ ಆ ಮೂರು ವಸ್ತುಗಳು ಯಾವ್ದಾದ್ರು ಒಂದು ವಸ್ತುನ ರಿಮೂವ್ ಮಾಡಬೇಕು. ಮೂರು ವಸ್ತುಗಳಲ್ಲಿ ಯಾವುದೋ ಒಂದು ವಸ್ತುನ ತೆಗೆದಾಕಬೇಕಲ್ಲಿಂದ. ರಾಸಾಯನಿಕ ಪ್ರಕ್ರಿಯೆ ಇರ್ತಿರ್ತೀವಲ್ಲ, ಕೆಮಿಕಲ್ ರಿಯಾಕ್ಷನ್ ಇರ್ತಿರ್ತೀವಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದು ವಸ್ತುನ ರಿಮೂವ್ ಮಾಡಬೇಕಾಗುತ್ತೆ. ಯಾವ ವಸ್ತುನ ರಿಮೂವ್ ಮಾಡ್ತೀವಿ, ಯಾವ ಒಂದು ಆ್ಯಂಗಲ್ ರಿಮೂವ್ ಮಾಡ್ತೀವಿ ಮೇಲೆ ಫೈರ್ ಫೈಟಿಂಗ್ ಪ್ರೊಸೀಜರ್ ನಿಂತಿದೆ. ಇಟ್ ಡಿಪೆಂಡ್ಸ್ ಆನ್ ಸಿಚುವೇಷನ್. ಒಂದು ಸಂದರ್ಭ ತಕ್ಕಂಗೆ ನಾವು ಬೇರೆ ಫಾರ್ ಎಕ್ಸಾಂಪಲ್ ಕೆಲವು ಟೈಮಲ್ಲಿ ನಾವು ಹೀಟ್ ಕಮ್ಮಿ ಮಾಡಬೇಕಾಗುತ್ತೆ, ಕೆಲವು ಟೈಮಲ್ಲಿ ನಾವು ಒಂದು ಆಕ್ಸಿಜನ್ ಕಡಿಮೆ ಮಾಡಬೇಕಾಗುತ್ತೆ, ಕೆಲವು ಟೈಮಲ್ಲಿ ಉಳಿತಿರೋ ವಸ್ತುನ ದೂರ ಸರಿಸಬೇಕಾಗುತ್ತೆ. ಹೀಗಾಗಿ ಮೂರು ವಿಧಾನಗಳಿಂದ ನಾವು ಬೆಂಕಿ ನಡೆಸ್ಬೋದು. ಇವಾಗ 3 ಮೆಥಡ್ಸ್ ಟು ಎಕ್ಸ್ಟಿಂಗ್ವಿಷ್ ದ ಫೈರ್. ಬೆಂಕಿನ ನಾವು ಹೀಟ್ ಕಮ್ಮಿ ಮಾಡಿ, ಅಲ್ಲಿರುವಂಥ ಹೀಟ್ ರಿಮೂವ್ ಮಾಡಿ ಬೆಂಕಿನ ಸ್ವಂತ ಪ್ರಕ್ರಿಯೆಗೆ ಕೂಲಿಂಗ್ ಅಂತ ಹೇಳ್ತೀವಿ. ಕೂಲಿಂಗ್, ತರಿಸುವಿಕೆ, ತಂಪು ಮಾಡೋದು. ನೀರನ್ನು ಹಾಕ್ತೀವಿ, ವಾಟರ್ ಏನು ಮಾಡ್ಕೋದು? ಅಲ್ಲಿರುವಂಥ ಹೀಟ್ ಕಮ್ಮಿ ಮಾಡುತ್ತೆ. ಉಳಿತಿರುವಂಥ ವಸ್ತು ಮೇಲೆ ನಾವು ನೀರು ಹಾಕ್ತೀವಿ. ಉದ್ದೇಶ ಏನು?
ಅಲ್ಲಿರುತ್ತೆ ಹೀಟ್ ಕಮ್ಮಿ ಆಗುತ್ತೆ. ಹೀಟ್ ಕಮ್ಮಿ ಆದರೆ ಬೆಂಕಿ ಇರುತ್ತೆ. ಹೀಗಾಗಿ ಬಟ್ ಎಲ್ಲ ಸಂದರ್ಭದಲ್ಲೂ ಕೂಡ ನೀರನ್ನ ಕೂಲಿಂಗ್ ಮೆಥಡ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ ನಮಗೆ. ಎಲ್ಲ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಬೆಂಕಿ ಜಾಸ್ತಿ ಆಗುತ್ತೆ ನೀರು ಹಾಕಿದ್ರೆ, ಕೆಲವು ಸಂದರ್ಭದಲ್ಲಿ ಬೆಂಕಿ ಹಾಕಿದ್ರೆ ಇಲೆಕ್ಟ್ರಿಕೇಶನ್ ಅಂದರೆ ಶಾಖ ನಮಗೆ ಇದಾಗುತ್ತೆ, ವಿದ್ಯುತ್ ಶಕ್ತಿ ನಮಗೂ ಕೂಡ ಅಡ್ಕೊಳ್ಳೋದು ಸಾಧ್ಯತೆ ಜಾಸ್ತಿ ಇರ್ತದೆ. ಹೀಗಾಗಿ ಸಂದರ್ಭಕ್ಕನುಸಾರವಾಗಿ ಕೂಲಿಂಗ್ ಮಾಡಬೇಕಾದ್ರೆ ಕೂಲಿಂಗ್ ಮಾಡೋಕ್ಕೆ ನೀರನ್ನೇ ಯೂಸ್ ಮಾಡಬೇಕಾಗುತ್ತೆ. ಓಕೆ ನೀರನ್ನ ಉಪಯೋಗ ಮಾಡ್ಕೊಂಡು ಬೆಂಕಿ ನೆನೆಸ್ಬೋದು. ಒಂದು ಕೆಲವು ಸಂದರ್ಭದಲ್ಲಿ ನೀರು ಉಪಯೋಗ ಮಾಡೋಕ್ಕಾಗಲ್ಲ, ಆಗ ಮತ್ತೊಂದು ಕೂಲಿಂಗ್ ಮೆಥಡ್ ಮಾಡೋಕ್ಕಾಗಲ್ಲ. ಆಗ ನಾವು ಏನು ಮಾಡಬೇಕು, ಸ್ಮಾದರಿಂಗ್ ಅಂತ ಹೇಳ್ತೀವಿ, ರಿಮೂವಲ್ ಆಫ್ ಆಕ್ಸಿಜನ್. ಅದರಿಂದ ಆಕ್ಸಿಜನ್ ಕಡಿಮೆ ಮಾಡಿ ಬೆಂಕಿ ನೆನೆಸುವಂಥ ಪ್ರಕ್ರಿಯೆಗೆ ಸ್ಮಾದರಿಂಗ್ ಆರ್ ಸ್ಮಾದರಿಂಗ್ ಅಂತ ಹೇಳ್ತೀವಿ. ಓಕೆ ಎರಡು ವಿಧಾನ. ಸ್ಮಾದರಿಂಗ್ ಅಂದರೆ ಅಲ್ಲಿಂದ ಆಕ್ಸಿಜನ್ ಕಡಿಮೆ ಮಾಡೋದು. ಅದಾದಮೇಲೆ ಇನ್ನೊಂದು ಮೆಥಡ್ ಇದೆ, ಸೆಪರೇಷನ್ ಅಂತೀವಿ. ಅದರಿಂದ ಉಳಿತಿರುವಂಥ ವಸ್ತುನ ತೆಗೆದಾಕೋದು. ಉಳಿತಿರುವಂಥ ವಸ್ತುನ ತೆಗೆದಾಕುವಂಥ ಪ್ರಕ್ರಿಯೆಗೆ ಸೆಪರೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಯಾವ್ದಾದ್ರು ಮೂಟೆಗಳು ಹತ್ತಿ ಮೂಟೆಗಳು ಅಂದ್ಕೊಳ್ಳಿ, ಯಾವುದೋ ಒಂದು ಮೂಟೆಗೆ ಬೆಂಕಿ ಆಗಿದೆ ಹತ್ತಿ, ಅವು ಏನು ಮಾಡ್ತೀವಿ ನಾವು, ಉಳಿತಿರುವಂಥ ವಸ್ತು ಮೂಟೆನ ನಾವು ಹೇಳೋದು ಆಚೆ ಬಿಸಾಕ್ತೀವಿ. ಆ ಪ್ರಕ್ರಿಯೆಗೆ ಏನು ಹೇಳ್ತೀವಿ, ಸ್ಮಾದರಿಂಗ್. ಮೂರು ವಸ್ತುಗಳು ಬೇಕಾಗುತ್ತೆ. ಅದೇ ರೀತಿ ಬೆಂಕಿ ನೆನೆಸೋದಕ್ಕೆ ಕೂಡ 3 ವಿಧಾನಗಳಿದ್ದಾವೆ. ಒಂದು ಕೂಲಿಂಗ್, ಸ್ಮಾದರಿಂಗ್ ಆ್ಯಂಡ್ ಸೆಪರೇಷನ್. 3 ವಿಧಾನಗಳು. ಬೆಂಕಿ ನೆನೆಸೋಕೆ ಉಪಯೋಗ ವಸ್ತುಗಳಿವೆ. ಬೆಂಕಿ ನೆನೆಸೋಕೆ ಉಪಯೋಗ ವಸ್ತುಗಳ ಬಗ್ಗೆ ಮಾಹಿತಿ. ಈಗಾಗಲೇ ಹೇಳಿದ್ದೀನಿ, ವಾಟರ್ ನೀರು ಕೂಡ ಬೆಂಕಿ ನೆನೆಸೋಕೆ ಉಪಯೋಗ ಮಾಡ್ತೀವಿ. 90% ಬೆಂಕಿನ ನಾವು ಉಪಯೋಗ ಮಾಡೋದು, ಬೆಂಕಿ ಹಾಸೋಕೆ ಉಪಯೋಗ ಮಾಡೋದು ನೀರನ್ನೇ. ಬಟ್ ಕೆಲವು ಸಂದರ್ಭದಲ್ಲಿ ನೀರನ್ನು ಉಪಯೋಗ ಮಾಡೋದ್ರಿಂದ ಅನಾನುಕೂಲತೆಗಳು ಜಾಸ್ತಿ ಇದ್ದಾವೆ. ಹೇಳಿದಾಗಲೇ ಎಲೆಕ್ಟ್ರಿಕಲ್ ಫೈರ್ಗೆ ನಾವು ಅಪ್ಲೈ ಮಾಡೋಕ್ಕಾಗಲ್ಲ. ಆಮೇಲೆ ಆಯಿಲ್ ಫೈರ್ ಉಳಿತಿರುವಂಥ ಆಯಿಲ್ ಯಾರಾದರೂ ತೈಲ ಬೆಂಕಿ ಆಗಿದೆ ಅಂದ್ಕೊಳ್ಳಿ, ಆಗ ನಾವು ಬೆಂಕಿ ನೀರು ಹಾಕಿದ್ರೆ ಆ ಸ್ಪಿಲೇಜ್ ಆಗಿ ಬೆಂಕಿ ಜಾಸ್ತಿ ಆಗುತ್ತೆ. ಹೀಗಾಗಿ ಆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಫೋಮ್ ಅಂತ ಬರ್ತದೆ, ಅಗ್ರೇಷನ್ ಆಫ್ ಬಬಲ್ಸ್. ಫೋಮ್ ಮಾಡಿದ್ರೆ ನೊರೆ, ಆ ನೊರೆನ ಕೂಡ ನಾವು ಬೆಂಕಿ ಹಾಕಿ ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಉಪಯೋಗ ಮಾಡೋದು ನೊರೆ ಬಂದ್ಬಿಟ್ಟು A3FF ಅಂತ, ಅಕ್ಯೂಸ್ ಫಿಲಮ್ ಫಾರ್ಮಿಂಗ್ ಫೋಮ್ ಅಂತ. A3FF ಫೋಮ್ ಅಂತ ಬರ್ತದೆ. ದಟ್ ಇಸ್ ನಥಿಂಗ್ ಬಟ್ ವೆಜಿಟೇಬಲ್ ಆಯಿಲ್ ಮಾಡಿರ್ತಾರೆ. ಆ ಒಂದು ಫೋಮ್ ಏನು ಮಾಡುತ್ತೆ, ಆಯಿಲ್ ಫೈರಲ್ಲಿ ಮೇಲೆ ಒಂದು ಫಿಲಮ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಆಯಿಲ್ ಬಿ ಕ್ಲಾಸ್ ಫೈರ್ ಅಂತ ಹೇಳ್ತೀವಿ. ಆಯಿಲ್ ಫೈರಲ್ಲಿ ಮೇಲೆ ಲೇಯರ್ ಫಾರ್ಮೇಷನ್ ಆಗಿ ಬೆಂಕಿನ ಅದು ಆಕ್ಸಿಜನ್ ಕಡಿಮೆ ಮಾಡಿ ಬೆಂಕಿ ನೆನ್ಸುತ್ತೆ. ಒಂದು ವಸ್ತು ಬಂದ್ಬಿಟ್ಟು ವಾಟರ್, ಆಮೇಲೆ ಫೋಮ್, ಆಮೇಲೆ DCP ಅಂತ ಹೇಳ್ತೀವಿ, ಟ್ರೈಕೆಮಿಕಲ್ ಪೌಡರ್. ಅದೊಂದು ಒಣ ರಾಸಾಯನಿಕ ಪಡಿ, ಸೋಡಿಯಂ ಬೈಕಾರ್ಬನೇಟ್ ಇರುವಂಥ ಜಾಸ್ತಿ ಬಂದಿರ್ತದೆ. ಬೇರೆ ಮಿಕ್ಸ್ ಇರ್ತದೆ. ಆ ವಸ್ತು ಮಾಡುತ್ತೆ, ಆ ಕೆಮಿಕಲ್ ಪೌಡರ್ DCP ನಾವು ಏನು ಮಾಡ್ತೀವಿ, ಅದು ವಸ್ತು ಮೇಲೆ ಅಪ್ಲೈ ಮಾಡಿದಾಗ ಸ್ಮಾದರಿಂಗ್ ಎಫೆಕ್ಟ್ ಆಗುತ್ತೆ. ಸ್ಮಾದರಿಂಗ್ ಎಫೆಕ್ಟ್ ಮೂಲಕ ಬೆಂಕಿ ನಂದುತ್ತೆ. 3 DCP. ಆಮೇಲೆ CO2 ಉಳಿದ್ರೆ ಇಟ್ಸ್ ಡ್ರೈ ಐಸ್. ಅದನ್ನ ಏನು ಮಾಡ್ತೀವಿ, CO2 ನಾವು ಉಳಿತಿರೋ ವಸ್ತು ಮೇಲೆ ಮಾಡಿದಾಗ ಆಕ್ಸಿಜನ್ ಕಡಿಮೆ ಮಾಡ್ತದೆ. ಕಾನೂನು ಫೈರ್ ಆಗಿದೆ. ಫೈರ್ ಆದಾಗ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನೇನಿರ್ತದೆ, ಕ್ರೌಡ್ನ ಜಾಸ್ತಿ ಮಾಡಬೇಕು. ಅದು ಹೇಳಿದ್ವಲ್ಲ, ಫೈರ್ ಸ್ಪೆಲ್ಲಿಂಗ್ ಏನು, FIRE. ಆ ಪ್ರತಿಯೊಂದು ವರ್ಡ್ ಕೂಡ ಒಂದೊಂದು ಅರ್ಥ ಹೇಳುತ್ತೆ ಅಲ್ಲಿ. ಪ್ರತಿಯೊಂದು ವರ್ಡ್ ಎಫ್ ಅಂದ್ರೆ ಒಂದು ಅರ್ಥ ಇದೆ, I ಅಂದ್ರೆ ಒಂದು ಬೇರೆ, R ಅಂದ್ರೆ ಬೇರೆ, E ಅಂದ್ರೆ ಬೇರೆ. F means find the seat of fire. ಬೆಂಕಿ ಆಗಿದೆ ಅಂದ್ಮೇಲೆ ನೀವು ಏನೋ ಹೋಗ್ತಿರ್ತಾರೆ, ಬೆಂಕಿ ಆಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಬೆಂಕಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ. ಫೈಂಡ್, F means find the seat of fire. ಬೆಂಕಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. I for inform, whom to inform and how to inform. ಯಾರಿಗೆ ಇನ್ಫಾರ್ಮ್ ಮಾಡ್ತೀರಿ, ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಆಗಿದೆ, ಈಗ ನೀವು ನೋಡಿದ್ರೆ ಬೆಂಕಿ ಆಗಿದ್ದು ಗೊತ್ತಾಯ್ತು ನಿಮ್ಗೆ, ಯಾರಿಗೆ ಇನ್ಫಾರ್ಮ್ ಮಾಡ್ತೀರಿ, ಫೈರ್ ಎಕ್ಸ್ಟಿಂಗ್ವಿಷರ್, ಫೈರ್ ಬ್ರಿಗೇಡ್ ಮಾಡ್ತೀರಿ. ಯಾವ್ದು ನಂಬರ್ಗೆ ಮಾಡ್ತೀರಿ, ಏನು ಗೊತ್ತಿದೆ ನಿಮ್ಮ ಹತ್ರ, ಫೈರ್ ಬ್ರಿಗೇಡ್ ನಂಬರ್ ಗೊತ್ತಿದೆಯಾ, 102, 112, 112. ಮತ್ತೆ ಡಿಫ್ರೆಂಟ್ ಆನ್ಸರ್ ಬೇಕು, ಬೇರೆ ಆನ್ಸರ್ ಇದ್ರೆ ಹೇಳಿ. 112, ಬೇರೆ 112, 112. ಯಾರು ಹೇಳಿದ್ರು 112? 112 101 ಕಾಲ್ ಮಾಡೋದು ಒಳ್ಳೇದೆ, 102 ಕಾಲ್ ಮಾಡೋದು ಒಳ್ಳೇದೆ. ಬಟ್ ಅದಕ್ಕಿಂತ ಶಾರ್ಟ್ಕಟ್ ಮೆಥಡ್ ಅಂದ್ರೆ ನೀವು ನಿಯರೆಸ್ಟ್ ಫೈರ್ ಸ್ಟೇಷನ್ ನಂಬರ್ಗೆ ಕಾಲ್ ಮಾಡಬೇಕು. ನಿಯರೆಸ್ಟ್ ಫೈರ್ ಸ್ಟೇಷನ್ ಲ್ಯಾಂಡ್ಲೈನ್ ನಂಬರ್ಗೆ ಕಾಲ್ ಮಾಡಬೇಕು. ಅದು ತುಂಬಾ ಈಸಿ ಮೆಥಡ್. ಅದು ನಿಮ್ಗೆ ಗೊತ್ತಿದ್ಯಾ, ಇಲ್ಲಿ ನಿಮ್ಮ ಹತ್ತಿರದ ಫೈರ್ ಸ್ಟೇಷನ್ ಯಾವುದು, ನವನಗರ್ APMC ಫೈರ್ ಸ್ಟೇಷನ್ ನಂಬರ್ ಗೊತ್ತಿದೆ ನಿಮ್ಗೆ? ಇಷ್ಟು ಜನಕ್ಕೆ APMC ಫೈರ್ ಸ್ಟೇಷನ್ ನಂಬರ್ ಗೊತ್ತಾ? ಹಂಗೆ ಒಂದು ಫನ್ನಿ ಕ್ವಶನ್, ನಿಮ್ಮ ಮೊಬೈಲ್ ಅಲ್ಲಿ ಫೋನ್ ಬುಕ್ ಅಂತಿದೆಯಾ? ಫೋನ್ ಬುಕ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ಎಷ್ಟು ಜನ ಇರ್ಬೋದು ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ? ಅಪ್ರಾಕ್ಸ್ 1500. ಅದ್ರಲ್ಲಿ ಎಲ್ಲರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರ ಡೈಲಿ, ಎಲ್ಲರ ಜೊತೆನೂ. ಅನ್ನೆಸೆಸರಿ ನಂಬರ್ಗಳು ಬರ್ತಾನೆ, ಬಟ್ ಅಷ್ಟೆಲ್ಲ ಅನ್ನೆಸೆಸರಿ ನಂಬರ್ಗಳು ಇಟ್ಕೊಂಡಿರೋರು ತುಂಬಾ ಉಪಯುಕ್ತವಾದಂಥ ನಂಬರ್ ಬಂದ್ಬಿಟ್ಟು ಫೈರ್ ಸ್ಟೇಷನ್ ನಂಬರ್ ನಿಮ್ಮ ಹತ್ರ ಇಲ್ಲ, ನೀವು ಇಟ್ಕೋಬೇಕಾಗತ್ತೆ. ಯು ಶುಡ್ ಕೀಪ್ ಹ್ಯಾಂಡಿ, ನಿಮ್ಮ ಮೊಬೈಲಲ್ಲಿ ಇರಬೇಕು.
ನಿಮ್ಮ ಹತ್ತಿರ ಫೈರ್ ಸ್ಟೇಷನ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದು. ಯಾಕೆ ಕಾಲ್ ಮಾಡಬೇಕಂದ್ರೆ 101 ಕಾಲ್ ಮಾಡೋದು ತುಂಬಾ ಕಷ್ಟ ಕೆಲಸ. ಟೋಲ್ ಫ್ರೀ ನಂಬರ್ ಅದು 101 112 101 ಟೋಲ್ ಫ್ರೀ ನಂಬರ್. ನಿಮ್ಮ ಕಾಲ್ ಕನೆಕ್ಟ್ ಆಗೋದು ಎಲ್ಲ ಸೆಂಟ್ರಿಗೆ. ಅಲ್ಲಿಂದ ಅವರು ಕಾಲ್ ಪಿಕ್ ಮಾಡಿ ನಿಮ್ಮ ನಿಯರೆಸ್ಟ್ ಫೈರ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕಳಿಸ್ಕೊಡ್ತಾರೆ. ಅಲ್ಲಿವರೆಗೂ ಬೆಂಕಿ ಕಾಯೋದಿಲ್ಲ. ಓಕೆ, ಹಾಗಾಗಿ ನೀವು ನಿಯರೆಸ್ಟ್ ಫೈರ್ ಸ್ಟೇಷನ್ ಕಾಲ್ ಮಾಡಿದ್ರೆ ನಮ್ಮವರು ಅಲ್ಲಿಂದ ಬರ್ತಾರೆ. ಇನ್ಫಾರ್ಮೇಶನ್ ಹೌ ಟು ಇನ್ಫಾರ್ಮ್ ಏನೇನು ಇನ್ಫಾರ್ಮೇಶನ್ ಕೊಡಬೇಕು. ನೀವು ಕಾಲ್ ಮಾಡಿದ್ರೆ ಹೆಸರು ಹೇಳ್ಬೇಕು, ನಂಬರ್ ಹೇಳ್ಬೇಕು, ಲ್ಯಾಂಡ್ ಮಾರ್ಕ್ ಹೇಳ್ಬೇಕು, ಓಕೆ, ನಿಯರೆಸ್ಟ್ ರೂಟ್ ಹೇಳ್ಬೇಕು, ಇವೆಲ್ಲ ಇನ್ಫಾರ್ಮೇಶನ್ ಕೊಡಬೇಕು. ಬಟ್ ಕೆಲವರು ಏನ್ ಮಾಡ್ತಾರೆ, ಬೆಂಕಿ ನೋಡಿದವರು ಪ್ರತ್ಯಕ್ಷವಾಗಿ ನೋಡಿದವರು ಏನ್ ಮಾಡ್ತಾರೆ, ಏನಾಗ್ತಾರೆ, ಪ್ಯಾನಿಕ್ ಆಗಿರ್ತಾರೆ. ಸರ್ ಬೆಂಕಿ ಆಗಿದೆ ಬನ್ನಿ ಸರ್ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲಿ ಆಗಿದೆ ಸರ್, ಕತೆ ಕೇಳಬೇಡಿ, ಬನ್ನಿ ಸರ್, ಬೇಗ ಬನ್ನಿ ಸರ್. ನೀವು ಎಲ್ಲಿ ಬರಬೇಕು ಅದ್ಯಾರು ಹೇಳಲ್ಲ. ಹೀಗಾಗಿ ಎಲ್ಲ ಇನ್ಫಾರ್ಮೇಶನ್ ಹೇಳ್ತಾರೆ ನಮ್ಮವರು. ಅಲ್ಲಿ ಇದನ್ನ 1 ಮಿನಿಟ್ ಅಲ್ಲಿಂದ ಗಾಡಿ ಕುತ್ಕೊಂಡು ರೋಡಿಗೆ ಇರ್ತಾರೆ. ನಮಗೂ ಕೂಡ ಎಲ್ಲಾ ತರದ ಟ್ರಾಫಿಕ್ ರೂಲ್ ಅಪ್ಲೈ ಆಗಿರ್ತಾರೆ. ನಾವು ರಾಂಗ್ ರೂಟ್ ಅಲ್ಲೆಲ್ಲ ಹೋಗಿಲ್ಲ, ಓವರ್ ಸ್ಪೀಡ್ ಅಲ್ಲಿ ಹೋಗಂಗಿಲ್ಲ, ಎಲ್ಲಾ ತರದ ಟ್ರಾಫಿಕ್ ರೂಲ್ ಅಪ್ಲೈ ಆಗ್ತವೆ. ಓಕೆ, ನಾವು ಬರ್ತೀವಿ. R4 ಆಯ್ತು, ಇನ್ಫಾರ್ಮ್ ಆಯ್ತು. R4 ರಿಸ್ಟ್ರಿಕ್ಟ್ ಕೆಲಸ ನಮ್ದಲ್ಲ ಅಂತ ಹೇಳಿ ಬೆಂಕಿ ಬೆಳಗ್ಗೆ ಅಲ್ಲಿರುವಂತ ಗೋಣಿ ಚೀಲನೋ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಮರಳು ಏನೋ ಬೆಂಕಿ ಬೆಳಗ್ಗೆ ಸ್ವಲ್ಪ ಕಷ್ಟ ಜಾಸ್ತಿ ಆಗುತ್ತೆ, ಲಾಸ್ ಜಾಸ್ತಿ ಆಗುತ್ತೆ. ಹೀಗಾಗಿ ನಿಮ್ಗೆ ಗೊತ್ತಿರೋಂತ ಒಂದು ಫೈರ್ ಫೈಟಿಂಗ್ ಏನಾದ್ರು ವಸ್ತುಗಳಿದ್ರೆ ಅದನ್ನ ತಗೊಂಡು ಬೆಂಕಿನ ನಡ್ಸಕ್ ನೋಡ್ಬೇಕು. ಯಾವ ಫೈರ್ ಅವರು ಕೂಡ ಬೆಂಕಿನ ನೀವ್ಯಾಕೆ ನಂದಿಸಿದ್ರಿ ನನಗೆ ಹೇಳ್ಬಿಟ್ಟು ನಮಗೆಲ್ಲ ಕಾಲ್ ಮಾಡಿ ನೀವ್ಯಾಕೆ ನಂದಿಸಿದ್ರಿ ಅಂತ ಯಾರು ಕೇಳಿಲ್ಲ. ಬೆಂಕಿ ನಂದಿದ್ರೆ ಮಿಡಲ್ ಆದವೇ ಅಂತಂದ್ರೆ ಅಲ್ಲಿಂದ ಕೂಡ ವಾಪಸ್ ಹೋಗ್ಬಿಡ್ತಾರೆ. ಹೋಗ ಈ ತರ ಬೆಂಕಿನ ರೆಸ್ಟ್ರಿಕ್ಟ್ ಮಾಡ್ಬೇಕಾಗತ್ತೆ. ನಿಮ್ ರೆಸ್ಟ್ರಿಕ್ಟ್ ಮಾಡಕ್ ಸಾಧ್ಯನೋ ಮಾಡಿ, ಇಟ್ ಈಸ್ ಪಾಸಿಬಲ್ ಮಾಡಿ, ರೆಸ್ಟ್ರಿಕ್ಟ್ ಮಾಡಿ. ಆಗಿಲ್ಲ ಅಂದ್ರೆ ರೆಸ್ಟ್ರಿಕ್ಟ್ ಮಾಡಕ್ ಆಗಿಲ್ಲ, ಅದು ಜಾಸ್ತಿ ಆಯ್ತು ಬೆಂಕಿ, ನೀವೇ ಅಪಾಯದಲ್ಲಿದ್ರೆ ಏನ್ ಮಾಡ್ಬೇಕು. ಇವತ್ತು ನಾನು ಬದುಕಬೇಕು ಇಲ್ಲ ನೀನು ಬದುಕಬೇಕು ಅಂತ ಅದ್ರ ಜೊತೆ ಪ್ರಾಣ ಕಳೆದವರೆಗೂ, ಪ್ರಾಣ ಹೋಗೋವರೆಗೂ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, R4 E4 ಎಸ್ಕೇಪ್. ಅಲ್ಲಿಂದ ಎಸ್ಕೇಪ್ ಆಗಬೇಕು. ಎಸ್ಕೇಪ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾವು ಕೂಡ ಎಲ್ಲಾ ತರದ ಇವಾಕ್ಯೂಷನ್ ಪ್ಲಾನ್ ಬರ್ತದೆ. ಅದಕ್ಕೆ ಇವಾಕ್ಯೂಷನ್ ಅಲ್ಲಿಂದ ಬರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಫಾಸ್ಟ್ ಆಗಿ ಓಡಬಾರ್ದು, ಸಿಕ್ಕಾಬಿಟ್ಟು ಸ್ಲೋಡ್ ಆಗಿ ನೆಗ್ಲಿಜೆಂಟ್ ಮಾಡಿಕೊಂಡು ತೀರಾ ನಿಧಾನವಾಗಿ ಹೋಗ್ಬಾರ್ದು. ಇವಾಕ್ಯೂಷನ್ ಪ್ಲಾನ್ ಪ್ರಕಾರ ಹೋಗಬೇಕು. ನೇರೋ ಸ್ಟೇರ್ ಕೇಸ್ ಯೂಸ್ ಮಾಡಬೇಕು. ಡೋಂಟ್ ಯೂಸ್ ಲಿಫ್ಟ್ ನ ಯೂಸ್ ಮಾಡಂಗಿಲ್ಲ. ಅಲ್ಲಿ ಯಾಕೆ ಲಿಫ್ಟ್ ಯೂಸ್ ಮಾಡಂಗಿಲ್ಲ, ಆ ಸಂದರ್ಭ ಲಿಫ್ಟ್ ಆಫ್ ಆಗುತ್ತವೆ. ಪವರ್ ಫಾರ್ ಎಕ್ಸಾಂಪಲ್ ಏನಾದ್ರು ಯಾವ್ದೋ ಬಿಲ್ಡಿಂಗಿಗೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ, ಫಸ್ಟ್ ಇಂಟ್ರಪ್ಟ್ ಆಗುತ್ತೆ ಅದಕ್ಕೆ ಇಲೆಕ್ಟ್ರಿಕಲ್. ಓಕೆ, ಆಗೇನಾಗುತ್ತೆ, ಪವರ್ ಕಟ್ ಆಫ್ ಆಗುತ್ತೆ. ಹೀಗಾಗಿ ಲಿಫ್ಟ್ ನ ಯೂಸ್ ಮಾಡಬಾರ್ದು, ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಿ ಅಲ್ವಾ. ಹೀಗಾಗಿ ನೀವು ನೇರೋ ಸ್ಟೇರ್ ಕೇಸ್ ಯೂಸ್ ಮಾಡ್ಬೇಕಾಗತ್ತೆ. ಕೆಲವೊಂದು ಬೇರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಲ್ಲಿ ಲಿಫ್ಟ್ ಎಲ್ಲಿದೆ ಅಂತ ಗೊತ್ತಿರಲ್ಲ ಕೆಲವು ವರ್ಕರ್ಗೆ. ಲಿಫ್ಟ್ ಯಾವ ಕಡೆ ಇದೆ ಅಂತ ಇದು ಸ್ಟೇರ್ ಕೇಸ್ ಎಲ್ಲಿದೆ ಅಂತ ಗೊತ್ತಿರಲ್ಲ. ಅವರು ಲಿಫ್ಟ್ ಅಲ್ಲಿ ಬರ್ತಾರೆ, ಲಿಫ್ಟ್ ಅಲ್ಲಿ ಹೋಗ್ತಿರ್ತಾರೆ, ಅಲ್ಲಿ ಸ್ಟೇರ್ ಕೇಸ್ ಗೊತ್ತಿರಲ್ಲ. ಹೀಗಾಗಿ ಡೋಂಟ್ ಯೂಸ್ ಲಿಫ್ಟ್, ಯೂಸ್ ನೇರೋ ಸ್ಟೇರ್ ಕೇಸ್. ಆಮೇಲೆ ಅಲ್ಲಿಂದ ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವ್ರಿಗೆಲ್ಲ ಕೂಡ ಸಹಾಯ ಮಾಡಬೇಕು. ಓಕೆ, ಡೌನ್ ಸೈಡ್ ಕೂಗಬಾರ್ದು. ಬೆಂಕಿ ಅಂತ ಹೇಳಿ ಕೂಗಿದ್ರೆ ಬೇರೆಯವ್ರು ಕೂಡ ನಾವು ಗಾಬರಿಗಳಿಗೆ ಬಳಸ್ತೀವಿ. ಹೀಗಾಗಿ ಗಾಬರಿ ಬೀಳಬಾರ್ದು, ಕೂಗಬಾರ್ದು, ನಿಧಾನವಾಗಿ ಬರಬೇಕು. ಸೇಫ್ ಅಸೆಂಬಲ್ ಪಾಯಿಂಟ್ ಅಲ್ಲಿ ನೀವು ಅಸೆಂಬಲ್ ಆಗಬೇಕು. ಸೇಫ್ ಅಸೆಂಬಲ್ ಪಾಯಿಂಟ್ ಅಲ್ಲಿ ನೀವು ಹೆಡ್ ಕೌಂಟ್ ಆಗುತ್ತೆ. ಅಲ್ಲಿ ಆ ಬಿಲ್ಡಿಂಗ್ ಅಲ್ಲಿ ಎಷ್ಟು ಜನ ಇದ್ರು ಅಂತ ಕೊಟ್ಟಿರ್ತದೆ, ಅಷ್ಟು ಜನ ಬಂದವರು ಇಲ್ಲ ಅಂತ, ಸೇಫ್ ಆಗಿ ಬಂದವರು ಇಲ್ಲ ಅಂತ ಹೇಳಿ ಹುಡುಕ್ತಿರ್ತಾರೆ ನಮ್ಮವರು. ಫೈರ್ ಅವರಾಗ್ಲಿ ಅಥವಾ ಅಲ್ಲಿರುವಂತ ಸೆಕ್ಯೂರಿಟಿ ಪರ್ಸನ್ಸ್ ಆಗ್ಲಿ ಸರ್ಚ್ ಮಾಡ್ತಾರೆ ಬಿಲ್ಡಿಂಗ್ ಅಲ್ಲಿ ಯಾರು ತಗೊಳಕೊಂಡಿದ್ದಾರೆ. ಕೆಲವರು ಏನ್ ಮಾಡ್ತಾರೆ, ಬೆಂಕಿ ಅಂತ ಹೇಳೋದ್ರಿಂದ ಬಾತ್ರೂಮ್ ಅಲ್ಲ, ಟೇಬಲ್ ಕೆಳಗಡೆ, ಟೇಬಲ್ ಅಡಿಗೆ ಎಲ್ಲ ಕಡೆ ಹೋಗಿ ಬಚ್ಚಿಟ್ಕೊಂತ ಸ್ವಭಾವದಲ್ಲಿ ಇರ್ತಾರೆ. ಬಾತ್ರೂಮ್ ಅಲ್ಲಿ ಆನ್ ಮಾಡಬಾರ್ದು. ನಾವು ಅಲ್ಲಿಂದ ಆ ಬಿಲ್ಡಿಂಗ್ ಇಸ್ ಇನ್ ಡೇಂಜರ್, ಆ ಬಿಲ್ಡಿಂಗ್ ಇದೆ ಡೇಂಜರ್ ಇದೆ ಅಂತ ಹೇಳಿ ನಾವು ಆಚೆ ಬರ್ಬೇಕಾಗುತ್ತೆ. ಇನ್ನು ಕೆಲವರು ಏನ್ ಮಾಡ್ತಾರೆ, ಆಚೆ ಸೇಫ್ ಆಗಿ ಬಂದಿರ್ತಾರೆ, ಬಟ್ ಅಸೆಂಬಲ್ ಪಾರ್ಟ್ ಅಲ್ಲಿ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಆಚೆ ಎಲ್ಲ ಹೋಗ್ಬಿಟ್ಟು ಟೀ ಕುಡಿತಿರ್ತಾರೆ ಅಥವಾ ಏನೋ ಅವ್ರ ಕೆಲಸ ಮನೆಗೆ ಎಲ್ಲ ಹೋಗ್ಬಿಡ್ತಾರೆ ಅಲ್ವಾ. ಇಲ್ಲಿ ಹೆಡ್ ಕೌಂಟ್ ಸಿಗಲ್ಲ ಇಲ್ಲಿ. ಹೀಗಾಗಿ ಬಿ ಅವೈಲೇಬಲ್ ಫಾರ್ ಹೆಡ್ ಕೌಂಟ್. ಹೀಗಾಗಿ FIRE ಫೈಂಡ್, ಇನ್ಫಾರ್ಮ್, ರೆಸ್ಟ್ರಿಕ್ಟ್, E4 ಎಸ್ಕೇಪ್ ಇವೆಲ್ಲನೂ ನಾವು
ಇದು ಮಾಡಬೇಕಾಗತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ನಮ್ಮಲ್ಲಿ ಎಕ್ಸ್ಟಿಂಗ್ವಿಷರ್ಸ್ ಇಟ್ಕೊಂಡು ಸಾಕು. ಓಕೆ ಓಕೆ, ಬೆಂಕಿನಲ್ಲಿ ಕೂಡ ವರ್ಗಗಳಿದ್ದಾವೆ. ಬೆಂಕಿನಲ್ಲೂ ಕ್ಲಾಸಿಫಿಕೇಶನ್ ಮಾಡಿದ್ದೀವಿ. ಬೇರೆ ಬೇರೆ ವಸ್ತುಗಳ ಅನುಗುಣವಾಗಿ, ಉಳಿತಿರುವಂಥ ವಸ್ತುಗಳ ಅನುಗುಣವಾಗಿ ನಾವು ಬೆಂಕಿನಲ್ಲಿ 4 ಕ್ಲಾಸಸ್ ಮಾಡಿದ್ದೀವಿ. ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಆ್ಯಂಡ್ ಕ್ಲಾಸ್ ಡಿ ಅಂತ. ಎ ಕ್ಲಾಸ್ ಫೈರ್ ಅಂದರೆ ಉರಿದು ಬೂದಿ ಆಗುವಂಥ ಫೈರ್ಗಳು, ಕಾರ್ಬನ್ ಫೈರ್, ಸಾಲಿಡ್ ಫೈರ್ಸ್ ಅಂತ ಹೇಳ್ತೀವಿ. ಸಾಲಿಡ್ ಫೈರ್ಸ್ ಯಾವುದಾದ್ರು ಘನವಸ್ತು ಬೆಂಕಿ ಆಯ್ತು ಅಂದರೆ ಅದು ಕ್ಲಾಸ್ ಎ ಫೈರ್ ಅಂತೇಳಿ. ಆ ಫೈರ್ ಆರಿಸೋದು ತುಂಬ ಈಸಿ. ಏನಂದರೆ ಬರೀ ನೀರು ಹಾಕಿದ್ರೆ ಸಾಕು, ನೀರು ಹಾಕಿದ್ರೆ ಬೆಂಕಿನಿಂದ ಬರ್ತದೆ. ಎ ಕ್ಲಾಸ್ ಫೈರ್. ಆಗಲೇ 4 ವಿಧಗಳನ್ನು ಸಾಹೇಬರು ಹೇಳಿದರು. ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್ ಮತ್ತು ಡಿ ಕ್ಲಾಸ್ ಅಂತ ಹೇಳ್ತಾರೆ. ಡಿ ಕ್ಲಾಸು ಇಲ್ಲಿ ನಿಮ್ಮ ಲೋಕಲ್ ಅಥವಾ ಈ ನಗರ ಪ್ರದೇಶಗಳಲ್ಲಿ ಸಂಭವಿಸುವುದಿಲ್ಲ. ಡಿ ಕ್ಲಾಸ್ ಎಲ್ಲಿ ಅಂತಂದರೆ ಫ್ಯಾಕ್ಟ್ರಿ ಒಳಗಡೆ ಸಂಭವಿಸುವಂತಹ ಒಂದು ಅಗ್ನಿ ದುರಂತ ಆಗಿದ್ದು, ನಾವೀಗ ಎ ಮತ್ತು ಬಿ, ಸಿ ಈ 3 ಬಗ್ಗೆ ಮಾತ್ರ ಗಮನ ಹರಿಸಿದರೆ ಸಾಕು. ದಿನನಿತ್ಯದ ಬದುಕಿನಲ್ಲಿ ನಿಮಗೆ ಬರುವಂತಹದ್ದು ಹೆಚ್ಚಿನದಾಗಿ ಸಿ ಕ್ಲಾಸ್ ಮತ್ತು ಬಿ ಕ್ಲಾಸ್ ಫೈರ್ಗಳು ಹೆಚ್ಚಾಗಿ ಬರ್ತವೆ. ಎ ಕ್ಲಾಸ್ ಫೈರ್ಗಳಲ್ಲಿ ಯಾವ ಬರ್ತವೆ ಅಂತಂದರೆ ನಿಮ್ಮದು ಉಡುವಂಥ ಬಟ್ಟೆ ಆಗಿರ್ಬೋದು, ಕಟ್ಟಿಗೆ, ಕಾಟನ್ನು, ಇವೆಲ್ಲ ಎ ಕ್ಲಾಸ್ ಫೈರಲ್ಲಿ. ಬಿ ಕ್ಲಾಸ್ ಫೈರಲ್ಲಿ ಏನಂತಂದರೆ ಪೆಟ್ರೋಲು, ಕೆರೋಸಿನ್, ಡೀಸೆಲು, ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಅಡುಗೆ ಎಣ್ಣೆನೂ ಕೂಡ ಬಿ ಕ್ಲಾಸ್ ಫೈರಲ್ಲಿ ಬರುತ್ತೆ. ಇನ್ನು ಸಿ ಕ್ಲಾಸಲ್ಲಿ ಗ್ಯಾಸು ಮತ್ತು ಎಲೆಕ್ಟ್ರಿಕಲ್ ಕೂಡ ಸಿ ಕ್ಲಾಸಲ್ಲಿ ಬರುತ್ತೆ. ನೀವು ದಿನನಿತ್ಯನೂ ಗ್ಯಾಸ್ ಬಳಸ್ತೀರಿ. ಈ ಮೊದಲನಿಗೆ ನಾವು ಈ ಅಗ್ನಿನಂದಕದ ಬಗ್ಗೆ ನಿಮಗೆ ಹೇಳ್ಕೊಡ್ತೀವಿ. ನೀವು ಎಲ್ಲರೂ ನೋಡಿದಿರಿ, ನಿಮ್ಮ ಆಸ್ಪತ್ರೆಯಲ್ಲಿ ಫಿಕ್ಸ್ಡ್ ಫೈರ್ ಫೈಟಿಂಗ್ ಸಿಸ್ಟಮ್ ಮತ್ತು ಪೋರ್ಟೇಬಲ್ ಫೈರ್ ಫೈಟಿಂಗ್ ಸಿಸ್ಟಮ್ ಎರಡನ್ನೂ ಇದೆ. ಯಾವುದಕ್ಕೆ ಪೋರ್ಟೇಬಲ್ ಫೈರ್ ಫೈಟಿಂಗ್ ಸಿಸ್ಟಮ್ ಅಂತಾರಂದರೆ, ಇವೇನು ಅಗ್ನಿನಂದಕಗಳನ್ನು ನೀವು ನೋಡಿರ್ತೀರಿ, ಅಲ್ಲಲ್ಲಿ ಕಾರ್ನರ್ಗೆ ಸ್ಟೇರ್ಕೇಸ್ ಹತ್ರ ಹಾಕಿರ್ತಾರೆ. ಇದೇನು ಅನ್ನೋದು ನಿಮ್ಗೆ ಇದನ್ನ ಮನವರಿಕೆ ಇರೋದಿಲ್ಲ. ಇದಕ್ಕೆ ನಾವು ಪೋರ್ಟೇಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಹೇಳ್ತೀವಿ. ಸಣ್ಣ ಪ್ರಮಾಣದ ಬೆಂಕಿಯನ್ನು ನಂದಿಸಲಿಕ್ಕೆ ಇವುಗಳನ್ನು ಬಳಕೆ ಮಾಡ್ತೀವಿ. ಮತ್ತು ದೊಡ್ಡದಾಗಿ ಬೆಂಕಿ ಆದಾಗ ಅಲ್ಲಿ ನೋಡಿ, ನಿಮ್ಮ ಮೇಲ್ಗಡೆ ಒಂದು ಕೆಂಪು ಕಲರ್ ಪೈಪ್ ಕಾಣಿಸ್ತಾ ಇದೆ, ಇಲ್ಲಿ ಕಾಲನಲ್ಲಿ ಹೈಡ್ರೆಂಟ್ ಎಲ್ಲ ಕಾಣಿಸ್ತಾ ಇದೆ. ಅದೇ ಥರನೇ ನಮ್ಮ ಫೈರ್ ಇಂಜಿನಲ್ಲೂ ಕೂಡ ಹಿಂದ್ಗಡೆ ಪಂಪು ಮತ್ತು ಸಿಸ್ಟಮನ್ನು ಅಳವಡಿಸಿರ್ತೀವಿ. ಅದಕ್ಕೆ ಫಿಕ್ಸ್ಡ್ ಫೈರ್ ಫೈಟಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ದೊಡ್ಡ ಪ್ರಮಾಣದ ಬೆಂಕಿ ಆದಾಗ ಅದು ನಿಮ್ಮಲ್ಲಿ ಆಟೋಮೆಟಿಕ್ ಸ್ಪ್ರಿಂಕ್ಲರ್ ಮತ್ತು ಡಿಟೆಕ್ಷನ್ ಸಿಸ್ಟಮ್ ಕೂಡ ಇದೆ. ಅದು ಡಿಟೆಕ್ಷನ್ ಸಿಸ್ಟಮ್ ಕೆಲಸ ಏನಂದರೆ, ಈ ಲೈಟ್ ಪಕ್ಕದಲ್ಲಿ ಒಂದು ಗುಂಡಕ ರೌಂಡ್ ಕಲರ್ದೊಂದು ಇದನ್ನಿದೆ, ವೈಟ್ ರೌಂಡ್ದು ಬೇಸ್ ನಿಮ್ಗೆ ಕಾಣಿಸುತ್ತೆ. ಅದಕ್ಕೆ ಫೈರ್ ಡಿಟೆಕ್ಷನ್ ಸಿಸ್ಟಮ್ ಅಂತ ಹೇಳ್ತಾರೆ. ಏನಾದರೂ ಸ್ಮೋಕ್ ಆದಾಗ ಅದು ನಿರ್ದಿಷ್ಟ ಪ್ರಮಾಣದ ಹೊಗೆ ಅದಕ್ಕೆ ಟಚ್ ಆದಾಗ ನಿಮ್ಗೆ ಒಂದು ಸೈರನ್ ಕೊಡುತ್ತೆ. ಸೈರನ್ ಕೊಟ್ಟಾಗ ನೀವು ತಿಳ್ಕೊಬೇಕು ಬೆಂಕಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಮರಕ್ಕೆ ಒಂದು ಬೋರ್ಡ್ ಹಾಕಿದ್ದಾರೆ ನೋಡ್ರಿ, ಗ್ರೀನ್ ಕಲರ್, ಅಬ್ಸರ್ವ್ ಮಾಡಿದಿರಿ. ಸಾಗವಾನಿ ಗಿಡಕ್ಕೆ ಒಂದು ಫೈರ್ ಅಸೆಂಬ್ಲಿ ಪಾಯಿಂಟ್ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಹಾಕಿರ್ತಾರೆ. ಎಲ್ಲ ಫೈರ್ ಆದಾಗ ಅಲ್ಲಿ ಬಂದು ಅಸೆಂಬಲ್ ಆಗಬೇಕು. ನೀವೇನು ಈ ಥರ ನಿಂತಿದ್ದೀರಲ್ಲ, ಈ ಥರ ಅಸೆಂಬಲ್ ಆಗಬೇಕು. ಮತ್ತು ಫೈರ್ ಆದರೆ ಸ್ಪ್ರಿಂಕ್ಲರ್ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಸ್ಪ್ರಿಂಕ್ಲರ್ ಆಟೋಮೆಟಿಕ್ ಆಗಿ 60 ಡಿಗ್ರಿ ಸೆಲ್ಸಿಯಸ್ ಬೆಂಕಿ ಅದಕ್ಕೆ ಹೀಟ್ ರೀಚ್ ಆದಾಗ ಆಟೋಮೆಟಿಕ್ ಆಗಿ ಅದರಲ್ಲಿರುವಂತಹ ಒಂದು ಚಿಕ್ಕದೊಂದು ಬಲ್ಬ್ ಇರುತ್ತೆ, ಬ್ಲಾಸ್ಟ್ ಆಗಿ 360 ಡಿಗ್ರಿ ಸರ್ಕಲಲ್ಲಿ ನೀರನ್ನು ಸಿಂಪಡಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಆಟೋಮೆಟಿಕ್ ಆಗಿ ಪಂಪನ್ನು ತಾನೇ ಆಪ್ರೇಟ್ ಮಾಡಿಕೊಂಡು ಬೆಂಕಿ ನಂದಿಸುವ ಕ್ರಿಯೆಯನ್ನು ಪ್ರಾರಂಭಿಸ್ತದೆ. ಸೊ ಅದು ದೊಡ್ಡದಾದಾಗ ಅದು ಮಾಡ್ಕೊಳುತ್ತೆ. ಚಿಕ್ಕದಿದ್ದಾಗ ನೀವು ಏನು ಮಾಡ್ಕೋಬೇಕು, ಈಗ ಎ ಕ್ಲಾಸಿಗೆ ಏನು ಮಾಡಬೇಕು, ನೀರು ಹಾಕಿದರೆ ಆರುತ್ತೆ. ಬಿ ಕ್ಲಾಸಿಗೆ ನೀರನ್ನು ಹಾಕಬಾರ್ದು ಅಂತ ಹೇಳಿದ್ರೆ, ಯಾಕೆ ಹಾಕಬಾರ್ದು ಅಂತಂದರೆ, ಎಕ್ಸಾಂಪಲ್ ನೀವು ಅಡುಗೆ ಮಾಡ್ತಾ ಇರ್ತೀರಿ, ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ತಾ ಇರ್ತೀರಿ, ಆಯಿಲ್ ಹಾಕಿರ್ತೀರಿ, ಐಟಮ್ಸ್ಗಳು ಹಾಕ್ತಾ ಇರಬೇಕಾದ್ರೆ ಬೆಂಕಿ ಅಂಟ್ಬಿಡುತ್ತೆ. ನೀವೇನು ಮಾಡ್ತೀರಿ, ಗೋಬರಿಗೆ ನೀರು ಸುರಿದು ಬಿಡ್ತೀರಿ. ಯಾಕೆಂದರೆ ಈ ಸಾಂದ್ರತೆ, ಬೆಂಕಿ ಮತ್ತು ನೀರಿನ ಸಾಂದ್ರತೆ ಏನಿರುತ್ತೆ, ಆಯಿಲ್ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ನೀರಿನ ಮೇಲೆ ತೇಲ್ತದೆ. ಸೊ ಡೆನ್ಸಿಟಿ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ, ಡೆನ್ಸಿಟಿ. ಅದಕ್ಕೋಸ್ಕರ ಅದು ನೀರಿನ ಮೇಲೆ ತೇಲುತ್ತೆ. ತೇಲಿದಾಗ ಏನಾಗುತ್ತೆ, ಆಯಿಲ್ ಮೇಲೆ ಬಂದಾಗ ಬೆಂಕಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು, ನೀವು ಬೆಂಕಿ ಆಯಿಲ್ ಫೈರ್ಗೆ ನೀರನ್ನು ಯೂಸ್ ಮಾಡಬಾರ್ದು. ಮನೆ ಒಳಗಡೆ ಹಸಿ ಬಟ್ಟೆ ಇರ್ತವೆ, ಒಂದು ಬಟ್ಟೆನ ತಗೊಂಡು ಹಸಿ ಮಾಡಿ ಆಪೋಸಿಟ್ ಸೈಡಿಂದ ಈ ಥರ ಕವರ್ ಮಾಡಿ ಮುಚ್ಚಬೇಕು. ಇಲ್ಲ ಬಟ್ಟೆ ಸಿಗ್ಲಿಲ್ಲ ಅಂದರೆ ಅದೇ ಸೇಮ್ ಪಾತ್ರೆ ಏನು ಸೈಜ್ ಇದೆ ಅದೇ ಸೈಜ್ದು ಇನ್ನೊಂದು ಪಾತ್ರೆನ ಅದ್ರ ಮೇಲೆ ಡಬ್ಬ ಹಾಕ್ಬಿಡಿ.
ಬೋರಲ್ ಹಾಕುವಿಕೆ ಅಂತ ಹೇಳ್ತಾರಲ್ಲ, ಆ ಟೈಪ್ ಕವರ್ ಮಾಡಿದರೆ ಆವಾಗ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕಟ್ ಆಗಿ ಫೈರ್ ಆಫ್ ಆಗುತ್ತೆ. ಸೊ ಆಮೇಲೆ ಸಿ ಕ್ಲಾಸ್ಗೆ ಏನಿದೆ, ನೀವು ಇಲ್ಲಿ ನಿಮಗೆ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಹಾಕಿದ್ದಾರೆ, ನೀವು ಅಬ್ಸರ್ವ್ ಮಾಡಿ. ಇದರಲ್ಲಿ ABC ಅಂತ ಕಾಣಿಸ್ತಾ ಇದೆ ಎಲ್ಲರಿಗೂ. ABC ಎಲ್ಲರೂ ನೋಡಿದ್ದೀರಲ್ಲ. ಸೊ ಎಲ್ಲ ತರಹದ ಬೆಂಕಿಗೂ ಅದರ ಸಪ್ರೇಟ್ ಆಗಿ ಫೈರ್ ಎಕ್ಸ್ಟಿಂಗ್ವಿಷರ್ನ ಹುಡ್ಕೊಂಡೋಗಿ ಬೆಂಕಿ ಆರಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ 3 ಥರದ ಫೈರ್ಗೆ ಒಂದೇ ತರಹದ ಎಕ್ಸ್ಟಿಂಗ್ವಿಷರ್ನ ಅಪ್ಲೈ ಮಾಡೋಕ್ಕೋಸ್ಕರನೇ ಈ ABC ಫೈರ್ ಎಕ್ಸ್ಟಿಂಗ್ವಿಷರ್ನ ರೆಡಿ ಮಾಡಿದ್ದಾರೆ. ಇದರಲ್ಲಿ ಮೋನೋ ಅಮೋನಿಯಂ ಫಾಸ್ಫೇಟ್ ಇರುತ್ತೆ, ಮತ್ತೆ 250 ಗ್ರಾಮ್ನ ಪ್ರೆಷರ್ಗೋಸ್ಕರ ನೈಟ್ರೋಜನ್ ಅನ್ನ ಫಿಲ್ ಮಾಡಿ ಸ್ಟೋರ್ ಪ್ರೆಷರ್ ಟೈಪ್ ಫೈರ್ ಎಕ್ಸ್ಟಿಂಗ್ವಿಷರ್ನ ರೆಡಿ ಮಾಡಿದ್ದಾರೆ. ಇದನ್ನ ಹೇಗೆ ಆಪರೇಟ್ ಮಾಡ್ಬೇಕಂತ ಹೇಳಿಬಿಟ್ಟು ನಾವು ಈಗ ಡೆಮೋದಲ್ಲಿ ತೋರಿಸ್ಕೊಡ್ತೀವಿ. ಆಮೇಲೆ ನೆಕ್ಸ್ಟ್ ಸಿಲಿಂಡರ್ ಬಗ್ಗೆ ನೀವು ಒಂದು ಗಮನ ಹರಿಸಬೇಕು. ಇನ್ನೂ ಸ್ವಲ್ಪ ನೋಡಕ್ಕೆ ಈ ಸಿಲಿಂಡರ್ಗೆ ಮತ್ತೆ ಇದಕ್ಕೆ ಎಲ್ಲಾನು ವ್ಯಾಲಿಡಿಟಿ ಇರುತ್ತೆ. ಇದನ್ನ ಇವಾಗೆಲ್ಲ ಸುರಕ್ಷಾ ಅಂತ ಹೇಳ್ಬಿಟ್ಟು ಬಂದಿದ್ದಾವೆ, 2 ವರ್ಷವರೆಗೂ ವ್ಯಾರಂಟಿ ಕೊಡ್ತಾರೆ. 2 ವರ್ಷಕ್ಕೊಂದ್ಸಲಿ ನೀವು ಈ ಆರೆಂಜ್ ಕಲರ್ ಪೈಪನ್ನು ಚೇಂಜಸ್ ಮಾಡ್ತಾ ಇರಬೇಕು, ರೆಗ್ಯುಲೇಟರ್ನ ಚೆಕ್ ಮಾಡ್ತಾ ಇರಬೇಕು. ಗ್ಯಾಸು ಸೋರಿಕೆ ಆದರೆ ಜಾಸ್ತಿ ಈ ಮುಂಭಾಗದಲ್ಲಿ ಏನೇನು ನೀವು ರೆಗ್ಯುಲೇಟರ್ ಫಿಟ್ ಮಾಡಿರ್ತೀರಲ್ಲ, ರೆಗ್ಯುಲೇಟರ್ ಮತ್ತು ಗ್ಯಾಸ್ಗೆ ಏನು ಕನೆಕ್ಟ್ ಮಾಡಿರ್ತೀರಲ್ಲ, ಅಲ್ಲಿ ನಾಬ್ ಹತ್ರ ಲೀಕೇಜ್ ಆಗ್ಬೋದು. ಇಲ್ಲಾಂದರೆ ಇಲ್ಲಿ ರೆಗ್ಯುಲೇಟರ್ ಕೆಳಗಡೆ ಈ ಗ್ಯಾಸ್ ಸಿಲಿಂಡರ್ ಒಳಗಡೆ ಒಂದು ಪಿನ್ ಇರುತ್ತೆ, ಈ ಪಿನ್ ಒಳಗಡೆ ಲೀಕೇಜ್ ಆಗ್ತಾ ಇರ್ತದೆ. ನೀವು ಅವಾಗ ಏನು ಮಾಡ್ಬೇಕಂದ್ರೆ ಒಂದಿಷ್ಟು ರೆಗ್ಯುಲೇಟರ್ನ ಓಪನ್ ಮಾಡಿದರೆ ಒಳಗಡೆ ಒಂದು ಪಿನ್ ಕಾಣಿಸುತ್ತೆ ನಿಮಗೆ. ಒಂದಿಷ್ಟು ನೀರು, 1-2 ಡ್ರಾಪ್ ನೀರು ಹಾಕಿದರೆ ಬಬಲ್ಸ್ ಬರ್ತಾ ಇದ್ರೆ ಒಂದು ಪೆನ್ನು ಅಥವಾ ಏನೋ ಕಡ್ಡಿನ ತೊಗೊಂಡು ಚುಚ್ಚಿರಿ. ಅದಕ್ಕೆ ಚುಚ್ಚಿದ್ರೆ ಅದು ಸ್ಟ್ರೈಟ್ ಆಗ್ತದೆ. ಸ್ಟ್ರೈಟ್ ಇಲ್ಲ ಅಂದರೆ ಮಾತ್ರ ಲೀಕೇಜ್ ಆಗ್ತಿರ್ತದೆ. ಇನ್ ಕೇಸ್ ಅದು ಚುಚ್ಚಿದಾಗೂ ಲೀಕೇಜ್ ಆಗ್ತಾ ಇತ್ತಂದರೆ ನಿಯರೆಸ್ಟ್ ನಿಮ್ದು ಯಾವುದಿದೆ, ಭಾರತ್ ಇದ್ದರೆ ಭಾರತ್, HP ಇದ್ದರೆ HP, ಅವ್ರಿಗೆ ಕಸ್ಟಮರ್ ಕೇರ್ ಕಾಲ್ ಮಾಡಿರಿ, ಅವ್ರು ಕಳಿಸಿ ನಿಮಗೆ ಸಿಲಿಂಡರ್ನ ಚೇಂಜಸ್ ಮಾಡಿಕೊಡ್ತಾರೆ. ಅದುವರೆಗೂ ನೀವೇನು ಮಾಡಬೇಕು, ಇದರ ಮೇಲೆ ಒಂದು 13 ಚೀಲನ ಕವರ್ ಮಾಡಿಬಿಟ್ಟು ಓಪನ್ ಪ್ಲೇಸಲ್ಲಿ ಇಟ್ಬಿಟ್ರೆ ಅವ್ರು ಬಂದು ನಿಮ್ಗೆ ಎಕ್ಸ್ಚೇಂಜ್ ಮಾಡಿ ತೊಗೊಂಡೋಗ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಏನು ಸಿಲಿಂಡರ್ ಇದೆಯಲ್ಲ, ಈ ಸರ್ಫೇಸಿಗೆ ವ್ಯಾಲಿಡಿಟಿ ಇರುತ್ತೆ, ಎಕ್ಸ್ಪೈರ್ ವ್ಯಾಲಿಡಿಟಿ ಇರುತ್ತೆ. ಇದನ್ನು ಯಾರೂ ಅಬ್ಸರ್ವ್ ಮಾಡಿರೋದಿಲ್ಲ ಮತ್ತು ವೆಯ್ಟ್ ಕೂಡ ಯಾರೂ ಚೆಕ್ ಮಾಡೋದಿಲ್ಲ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ B33 ಅಂತ ಕಾಣಿಸ್ತಾ ಇದೆಯಲ್ಲ, ಅಬ್ಸರ್ವ್ ಮಾಡಿದ್ರಿ, ಇಲ್ಲಿ B33 ಅಂತ ಇದೆ, ಎಲ್ಲರೂ ನೋಡ್ಕೊಳ್ಳಿ. ಇದರಲ್ಲಿ ಈಗ ಇದೇ ತರಾನೇ A33, B33, C33, D33 ಅಂತ ಕೊಟ್ಟಿರ್ತಾರೆ. ಇದು ಏನಪ್ಪ ಅಂದ್ರೆ ಈ ಸಿಲಿಂಡರ್ನ ಆಯಸ್ಸು 33ನೇ ಇಸ್ವಿವರೆಗೂ ಈ ಸಿಲಿಂಡರ್ನ ಆಯಸ್ಸು. ಎ ಅಂತಂದ್ರೆ ಜನವರಿಯಿಂದ ಮಾರ್ಚ್ 3 ತಿಂಗಳು, ಬಿ ಅಂತಂದ್ರೆ ಏಪ್ರಿಲಿಂದ ಜೂನ್ 3 ತಿಂಗಳು, ಸಿ ಅಂದರೆ ಜುಲೈಯಿಂದ ನೆಕ್ಸ್ಟ್ ಸೆಪ್ಟೆಂಬರ್, ಡಿ ಅಂದರೆ ಅಕ್ಟೋಬರಿಂದ ಡಿಸೆಂಬರ್. ಈಗ ಅದೇ ನಿಮಗೆ ಸಿಲಿಂಡರು A25 ಇತ್ತು ಅಂತಂದರೆ ಅದು ಬಳಕೆ ಮಾಡೋದಕ್ಕೆ ಯೋಗ್ಯವಾಗಿರೋದಿಲ್ಲ. A25, B25, C25, D25 ಇದ್ರೂ ಅದು ಬಳಕೆ ಮಾಡಲು ಯೋಗ್ಯವಾಗಿರೋದಿಲ್ಲ. ಯಾಕಂದರೆ ಬಿಫೋರ್ 6 ಮಂತ್ ಅದನ್ನು ಡೆಮಾಲಿಷ್ ಮಾಡಬೇಕಾಗುತ್ತೆ. ಸೊ ನೀವು ಸಿಲಿಂಡರನ್ನು ರಿಸೀವ್ ಮಾಡ್ಕೊಳ್ಳುವಾಗ ಇದು ಒಂದನ್ನು ನೀವು ಎಲ್ಲರೂ ಅಬ್ಸರ್ವ್ ಮಾಡಬೇಕು. ಯಾಕೆ ಸಿಲಿಂಡರ್ ಸ್ಫೋಟ ಆಗ್ತಾವೆ ಅಂತಂದರೆ, ಈ ಸಿಲಿಂಡರ್ನ IS ಎಕ್ಸ್ಪೈರ್ ಆಗಿದ್ದರೆ ಇದನ್ನು ನೀವು ನೋಡ್ತಾ ಇರ್ತೀರಿ, ನಿಮ್ಗೆ ಕೊಡ್ಬೇಕಾದ್ರೆ ತೊಗೊಂಡು ಹೋಗ್ಬೇಕಾದ್ರೆ ಹೆಂಗೆ ಗಾಡೀಲಿ ಬಿಸಾಕ್ತಾರೆ ಅಂತ, ಕಸ ಬಿಸಾಕ್ದಂಗೆ ಎತ್ತಿ ಹಾಕಿದ್ದು ಇದ್ರದ್ದು ಸ್ಟೆಬಿಲಿಟಿ ಏನಾಗಿರುತ್ತೆ, ಹೋಗ್ಬಿಟ್ಟಿರುತ್ತೆ. ಸೊ ನೀವು ಎಕ್ಸ್ಪೈರ್ ಆಗಿರೋದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಬ್ಲಾಸ್ಟ್ ಆಗುವಂಥ ಚಾನ್ಸಸ್ ಇರ್ತದೆ, ನಿಮ್ಮ ಜೀವಕ್ಕೆ ಹಾನಿ ಆಗುವಂಥ ಚಾನ್ಸಸ್ ಇರ್ತದೆ. ಇದೊಂದು ಮುಂಜಾಗ್ರತೆಯನ್ನು ನೀವು ಚೆಕ್ ಮಾಡಿಕೊಂಡು ಸಿಲಿಂಡರ್ನ ರಿಸೀವ್ ಮಾಡ್ಕೊಳ್ಳಿ. ಮತ್ತು ಸಿಲಿಂಡರ್ ಫೈರ್ ಆದಾಗ ಹೇಗಾಗುತ್ತೆ, ಅದನ್ನು ನಾವು ಹೇಗೆ ಮನೆಯಲ್ಲೇ ಫೈರ್ ಇಂಜನ್ ಬರೋ ಮುಂಚೆನೇ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಹೇಳ್ಬೇಡ್ರಿ ತೋರಿಸ್ರಿಪ್ಪ ಸರ್, ಬೆಂಕಿ ಯಾವಾಗ ಹಚ್ತಾರಿಪ್ಪ ಅವರು, ಅದನ್ನ ವೇಟ್ ಮಾಡತ್ತೀನಿ ನಾನು. ಅಂಥದ್ದೇನು ಇಟ್ಟಿರಿಪ್ಪ ಅದ್ರೊಳಗೆ, ಅಂಥದ್ದೇನು ತುಂಬಿರಿ? ನಿಮ್ಮ ನೋಡಿ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಪ್ರೇಟ್ ಮಾಡೋದು ವಿಧಾನ ಹೇಗಂದ್ರೆ,
ಇದಕ್ಕೊಂದು ಲಾಕ್ ಕೊಟ್ಟಿರ್ತಾರೆ. ಈ ಲಾಕನ್ನ ಓಪನ್ ಮಾಡಿ, ಸೀಲ್ ಇರುತ್ತೆ, ಸೀಲ್ ರಿಮೂವ್ ಮಾಡಿ. ನಮ್ಗೆ ಸೀಲ್ ಹೊಡ್ಯಾಕೆ ಪಟ್ಟ ಬರ್ತಿತ್ತು. ಇದಕ್ಕೆ ಸೇಫ್ಟಿ ಪಿನ್ ಅಳವಡಿಸಿರ್ತಾರೆ. ಫಸ್ಟನ್ನು ಈ ಸೇಫ್ಟಿ ಪಿನ್ನ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿ ಇದನ್ನು ಬೆಂಕಿ ಹತ್ರ ತಗೊಂಡೋಗಿ, ನಿಯರ್ ಬೈ ತಗೊಂಡೋಗಿ ಇದ್ರ ಮೇಲ್ಗಡೆ ಪ್ರೆಸ್ ಮಾಡಿದರೆ ಇಲ್ಲಿ ಪೌಡ್ರ್ ಬರುತ್ತೆ. ಪೌಡ್ರನ್ನ ಬೆಂಕಿ ಮೇಲೆ ಅಪ್ಲೈ ಮಾಡಿದರೆ ಬೆಂಕಿ ನಂದು ಹೋಗುತ್ತೆ. ಯೂಸ್ ಆದಮೇಲೆ ಮತ್ತೆ ಈ ಸೇಫ್ಟಿ ಪಿನ್ನನ್ನು ಇದಕ್ಕೆ ಹಾಕಿ ಲಾಕ್ ಮಾಡಿ ಹ್ಯಾಂಗ್ ಮಾಡಬೇಕು. ಹಚ್ಚು ಮರ ಬೆಂಕಿ. ಹಂಡಾಳ ನಿನ್ನ ಬೇಗ ಕರ್ಕೊಂಡು ಹೊಂದ್ಬಿಟ್ಟ. ಬ್ಯಾಗ್ ತೊಗೊಂಡ್ಬಿಡುನ. ಗಾಡಿ ತೊಡ್ಕೊಂಡು ಬಂದಾರ ಮನೆಯಲ್ಲಿ ಬೆಂಕಿ ಆದಾಗ ಏನು ಮಾಡ್ತೀರಿ? ಗಾಬರಿ ಬಿದ್ದು ಓಡಾಡ್ತೀರಿ. ಇದು ಏನು ಮಾಡಬೇಕು? ಸೇಫ್ಟಿ ನಾನು ನಿಮಗೆ ಹೇಳ್ತೀನಿ. ಇದು ಪೈಪ್ ಮುಂದ್ಗಡೆ ಹಚ್ಚಿದ್ದೀವಿ. ಆಲ್ಮೋಸ್ಟ್ ಬೆಂಕಿ ಎಲ್ಲಿ ಅಂದರೆ ಇಲ್ಲಿ ರೆಗ್ಯುಲೇಟ್ರಲ್ಲಿ ಆಗ್ತದೆ. ಆ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನಾನು ತೋರಿಸ್ತೀನಿ. ಪ್ಲಾಸ್ಟಿಕ್ ಹಾಕ್ತಾರೆ, ಅದು ಪ್ಲಾಸ್ಟಿಕ್ ಇಷ್ಟು ಮಾಡಿದರೆ ಏರ್ ಕಟ್ಟಾಗಿ ಆಫ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು? ರೆಗ್ಯುಲೇಟರ್ನ ಆಫ್ ಮಾಡಬೇಕು. ಇಷ್ಟು ಮಾಡಿದರೆ ಬೆಂಕಿ ಆಫ್ ಆಗುತ್ತೆ. ಭಯ ಬೀಳಬಾರ್ದು. ಇದು ಅಕ್ವೈರ್ ಫಿಲಮ್ ಫಾರ್ಮಿಂಗ್ ಫೋಮ್ ಅಂತೇಳಿ, ಈ ಫೋಮ್ ಕಂಟೆಂಟನ್ನು ಯೂಸ್ ಮಾಡಿ ಬಿ ಕ್ಲಾಸ್ ಫೈರನ್ನು ಈ ಥರ ನಾವು ಅಗ್ನಿಶಾಮಕ ಇಲಾಖೆಯಲ್ಲಿ ನಂದಿಸ್ತೀವಿ. ಬರ್ರಿ, ಯಾರು ಆಪ್ರೇಟ್ ಮಾಡ್ತೀರಿ ಮುಂದೆ ಬರ್ರಿ. ಸೆಕ್ಯೂರಿಟಿ ಗೊತ್ತೈತಿ ರೀ ಆಪ್ರೇಟ್ ಮಾಡೋದು? ಇದನ್ನ ಆಪ್ರೇಟ್ ಮಾಡಿ ಪಿನ್ನ ಫುಲ್ ಮಾಡ್ಬೇಕ್ರಿ. ಫಸ್ಟ್ ಪಿನ್ ತೆಗಿಬೇಕ್ರಿ. ಫಸ್ಟ್ ಹಾಂ, ಇದನ್ನ ಜಗ್ರಿ ಕಾಲ ಹಿಂಗೆ ಮುಂದೆ ಇಟ್ಕೊಂಡು ಎಕ್ಸ್ಟಿಂಗ್ವಿಷರ್ ಮುಂದೆ ಓಕೆ ಕ್ಲಾಪ್ಸ್ ಮಾಡಿರಿ ಅವ್ರಿಗೊಂದು. ಮುಗಿದ್ಮೇಲೆ ಮತ್ತೆ ಹೊಳ್ಳೆ ಆ್ಯಸ್ ಇಟ್ ಈಸ್ ಪಿನ್ ಹಾಕಿ ಇಡ್ಬೇಕ್ರಿ. ನೀವೇ ಇರ್ತೀರಿ ಸೆಕ್ಯೂರಿಟಿನವ್ರೆ ಮೇನ್. ಇದಕ್ಕೀಗ ಫೈರ್ ಆದರೆ 24 hours ಇಲ್ಲಿ ಕಾಲ ಇರೋರು ಸೆಕ್ಯೂರಿಟಿ. ನೀವು ಕರೆಕ್ಟಾಗಿ ಇದನ್ನು ನೋಡ್ಕೊಂಡು ಆಪ್ರೇಟ್ ಮಾಡಿ ಯೂಸ್ ಆದಮೇಲೆ ಮತ್ತೆ ಲಾಕ್ ಮಾಡಿ ಇಡಬೇಕು.
ಇದು ನೋಡಿ, ಈಗ ಇದು ಪ್ರೆಸ್ ಮಾಡಿ ಇದು ಆಪ್ರೇಟ್ ಮಾಡೋದು ಇರ್ತೈತಿ. ಇದಕ್ಕೆ ಡಿಫ್ರೆಂಟ್ ಇರ್ತೈತೆ. ಇದಕ್ಕೆ CO2 ಫೈರ್ ಎಕ್ಸ್ಟಿಂಗ್ವಿಷರ್ಸ್, ನೋಡ್ರಿ ಇದ್ರೊಳಗೂ ಪಿನ್ ಇರ್ತೈತಿ. ಪಿನ್ ರಿಮೂವ್ ಮಾಡಬೇಕು. ಇದನ್ನ ಟರ್ನ್ ಟು ಲೆಫ್ಟ್ ಮಾಡ್ಬೇಕು. ಮಂಜು ವಿಡಿಯೋ ಸರ್, ವಿಡಿಯೋ ಮಾಡಂತ ಅಜಿತ್ ಸರ್ ಅವನು ತೋರಿಸ್ ಸರ್. ಸ್ಟಾರ್ಟ್ ಮಾಡಿ. ಸಾಕು, ಆಫ್ ಮಾಡಿ. ರಿವಾಲ್ವಿಂಗ್ ಹೆಡ್. ವಾಲ್ ಇರುತ್ತೆ ಇದರಲ್ಲಿ. ಇಲ್ಲ ಬರೋಬರ್. ಸಾಕಪ್ಪ. ಇವಾಗ ನಾವು ಹೆಚ್ಚಿನ ಪ್ರಮಾಣದ ನೀರು ಬೇಕಾದಾಗ, ಹೆಚ್ಚಿನ ಬೆಂಕಿ ಇದ್ದಾಗ ಈ ಜೆಟ್ ಅನ್ನ ಯೂಸ್ ಮಾಡ್ತೀವಿ. ಇದರೊಳಗಡೆ ಜೆಟ್ ಅಂಡ್ ಸ್ಪ್ರೇ 2 ಆಪ್ಷನ್ ಇರುತ್ತೆ. ಹೆಚ್ಚಿನ ನೀರು ಬೇಕಾದಾಗ ಜೆಟ್ ಹೊಡಿತೀವಿ, ಇದು ಜೆಟ್. ಈಗ ನೀರು ಕಮ್ಮಿ ಬೇಕಾದಾಗ ಸ್ಪ್ರೇ ಮಾಡ್ತೀವಿ, ಇದು ಸ್ಪ್ರೇ. ಇದು ಏನ್ ಮಾಡ್ತದೆ, ಈ ಹೊಗೆಯಿಂದ ಬೆಂಕಿ ಆರಿಸುವಂತ ಸಿಬ್ಬಂದಿನ ಸಂರಕ್ಷಣೆ ಮಾಡಿ ಬೆಂಕಿ ಆರಿಸುವಂತ ಪ್ರಕ್ರಿಯೆಯನ್ನು ಮಾಡ್ತೈತೆ. ಓಕೆ, ಎಲ್ಲರಿಗೂ ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಬೆಂಕಿ ನಿಂದಿಸ್ಬೇಕು ಅಂತ. ಅಂದರೆ ಬೆಂಕಿ ಸ್ಫೋಟವಾದಾಗ ಬೆಂಕಿನ ಯಾವ ಥರ ನಿಲ್ಲಿಸ್ಬೇಕಂತ ನಮ್ಮ ಅಗ್ನಿಶಾಮಕ ದಳದವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಅದೇ ಥರ ನೀವು ಶೇರ್ ಮಾಡಿ, ಇದನ್ನು ಕೆಲವೊಂದಿಷ್ಟು ಜನಕ್ಕೆ ಅರ್ಥ ಆಗಲಿ, ಅವ್ರಿಗೂ ನೋಡಲಿ, ತಿಳ್ಕೊಳ್ಳಿ ಯಾವ ಥರ ಬೆಂಕಿನ ನಿಲ್ಲಿಸ್ಬೇಕು ಅಂತ. ಧನ್ಯವಾದಗಳು.